ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರ 4ನೇ ತರಂಗ ಉತ್ತಮ ಅಧಿಕಾರಿಗೆ ಉಪದೇಶ ನಿರೂಪಣ 109ನೇ ವಿಷಯಾಂಕ. ಶುಭ ಸಂತತಿ ಮಹಾರಾಜ ಮತ್ತು ಆತನ 3 ಮಕ್ಕಳ ಒಂದು ಕಥೆಯ ಮೂಲಕ ತತ್ವಜ್ಞಾನವನ್ನ ಸಾಧು ನಿಶ್ಚಲ್ ದಾಸಿ ಅವರು ಹೇಳ್ತಾ ಇದ್ದಾರೆ. 3ನೇ ದೋಹ ಅಧ್ಯಯನ ನಿನ್ನೆ ಹೇಳಿದೆವು. ಒಂದು ಆಕಳು ಇರುವುದು ಒಂದೇ ಆಕಳು, ಹಸು. ಒಂದೊಂದು ಓಣಿ ಒಳಗೆ ಹೋದಾಗ ಆ ಓಣಿಯ ಜನರ ಒಂದೊಂದು ರೀತಿಯ ದೃಷ್ಟಿ ಬೀಳ್ತಾ ಇರ್ತದೆ. ಬಿದ್ದು ಅವರವರು ಇದು ಎದಕ್ಕೆ ಉಪಯೋಗ ಆಗ್ತದ ಅಂತ. ಇಲ್ಲಿ ಸ್ವಾರ್ಥದ ದೃಷ್ಟಿಯಿಂದಲೇ ಎಲ್ಲರೂ ನೋಡ್ತಾ ಇದ್ದಾರೆ. ಆಕಳು ನಮಗೆ ಎದಕ್ಕೆ ಉಪಯೋಗ ಆಗ್ತದ ಅಂತ ನೋಡ್ಲಕತ್ತಾರ. ಆ ಆಕಳಿಗೆ ನಾವು ಎದಕ್ಕರೆ ಉಪಯೋಗ ಆಗ್ತೀವಿ ಅನ್ನುವಂತ ವಿಚಾರ ಮಾಡಂಗಿಲ್ಲ. ಆಕಳು ನಮಗೆ ಎದಕ್ಕೆ ಉಪಯೋಗ ಆಗ್ತದ ಅಂತ ನೋಡ್ಲಕತ್ತಾರ. ನಾವು ಆ ಆಕಳಿಗೆ ಏನಾರ ಉಪಯೋಗ ಆಗ್ಲಕತ್ತೀವಿ, ಹಾಕ್ಬೋದೇನು ಅಂತ, ನಮಗೂ ಒಂದಿಷ್ಟು ಅದಕ್ಕೆ ಸೇವೆ ಮಾಡ್ಬೋದೇನು ಅನ್ನಂಗ ಅದಕ್ಕೆ ತತ್ವ ದೃಷ್ಟಿ ಇದೆ. ದೃಷ್ಟಿ ಏನದ, ಅವೆಲ್ಲ ಏನೇ ಇದ್ರು ಸಹಿತ ಅದರೊಳಗಿರುವ ಉಪಯುಕ್ತ ಚೇತನವನ್ನು ನೋಡಿ ಆತ ತತ್ವ ದರ್ಶನ ಮಾಡ್ಕೊಳ್ತಾ ಇದ್ದಾನೆ, ಬ್ರಹ್ಮ ದರ್ಶನ ಮಾಡ್ಕೊಳ್ತಾ ಇದ್ದಾನೆ. ಈ ಆಕಳು ಅನ್ನೋದು ಒಂದು ದೃಷ್ಟಾಂತ. ದಾಷ್ಟಾಂತದಲ್ಲಿ ಏನಪ್ಪ ಅಂದ್ರೆ ಬ್ರಹ್ಮಾಂಡ ಮತ್ತು ಅದೊಂದು ಆಕಳು ಇದ್ದಂಗೆ. ಬ್ರಹ್ಮಾಂಡ ಅಂದ್ರೆ ಒಂದು ಆಕಳು ಇದ್ದಂಗ, ಪಿಂಡಾಂಡ ಅಂತಂದ್ರೆ ಅದ್ರದೊಂದು ಕರ ಇದ್ದಂಗ. ಆಕಳ ಮತ್ತು ಆಕಳ ಕರ ಇದ್ದಂಗೆ ಬ್ರಹ್ಮಾಂಡ ಪಿಂಡಾಂಡಗಳು. ಈ ಬ್ರಹ್ಮಾಂಡ ಪಿಂಡಾಂಡಗಳು ಯಾವ ರೀತಿ ಈ ಒಂದು ಆಕಳನ್ನು ನೋಡಿ ಜಗತ್ತಿನಾಗ ನಾನಾ ರೀತಿ ಜನರು ನಾನಾ ರೀತಿ ಭಾವನೆಗಳನ್ನ ತಾಳ್ತಾರಲ್ಲ, ಹಂಗ ಈ ಬ್ರಹ್ಮಾಂಡ ಪಿಂಡಾಂಡಗಳನ್ನ ನೋಡಿದ ಜನರು ಏನ್ ಮಾಡ್ತಾರ, ಈ ಬ್ರಹ್ಮಾಂಡ ನಮ್ಗೆ ಅದಕ್ಕೆ ಉಪಯೋಗ ಆಗ್ತದ, ಈ ಪಿಂಡಾಂಡ ನಮ್ಗೆ ಅದಕ್ಕೆ ಉಪಯೋಗ ಆಗ್ತದ ಅಂತ ತಮ್ಮ ಸ್ವಾರ್ಥ ದೃಷ್ಟಿಯಿಂದ ಈ ಬ್ರಹ್ಮಾಂಡ ಪಿಂಡಾಂಡಗಳನ್ನ ಬಳಸ್ಕೊಳ್ಳಕ್ಕೆ ನೋಡ್ತಾರೆ. ಆದ್ರೆ ಈ ಬ್ರಹ್ಮಾಂಡ ಪಿಂಡಾಂಡಗಳಿಗೆ, ಎಲ್ಲಾ ಜೀವರುಗಳಿಗೆ, ಈ ಬ್ರಹ್ಮಾಂಡಕ್ಕೆ ನಾನೇನಾರ ಉಪಯೋಗ ಆಗ್ತೇನೆ ಈ ಜಗತ್ತಿಗೆ ಅಂತ ಹೇಳಿ ವಿಚಾರ ಮಾಡಂಗಿಲ್ಲ. ಅದಕ್ಕೆ ನಿಶ್ಚಲ್ ದಾಸರು ಏನ್ ಮಾಡ್ತಾರೆ, ಅದರ ಉಪಯೋಗ ನೀವು ತೆಕ್ಕೋತಿರೋ, ನೀವು ಅದಕ್ಕೆ ಉಪಯೋಗ ಆಗ್ತಿರೋ, ಅವೆಲ್ಲ ಏನದವ ಅನಾತ್ಮ ಚಿಂತನೆಗಳು. ಅದು ಮೋಕ್ಷಕ್ಕೆ ಸಾಧನೆಗೆ ಉಪಯೋಗ ಅಲ್ಲ. ಅವು ಮೋಕ್ಷ ಸಾಧನೆ ಅಂದ್ರೆ ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ ಉಂಟಾಗಬೇಕಾದ್ರೆ ಬ್ರಹ್ಮಾಂಡ ಉಪಯುಕ್ತ ಚೇತನವನ್ನ ನೋಡ್ಬೇಕು, ಪಿಂಡಾಂಡ ಉಪಯುಕ್ತ ಚೇತನವನ್ನ ನೋಡ್ಬೇಕು. ಬ್ರಹ್ಮಾಂಡದಿಂದ ತತ್ತ, ಪಾತಾಳದಿಂದ ತತ್ತ, ಅದು ಏಡ್ ದೊಡ್ಡದ, ಏಟ ಅಗಲದ, ಏನ್ ಅಳತಿ ಅದ, ಅದು ಹ್ಯಾಂಗ್ ಅದಕ್ಕೆ ಏನು ಗೊತ್ತು ಮಾಡ್ಕೊಳಕ್ ಸಾಧ್ಯ ಇಲ್ಲದ ಕಾರಣ ಸಣ್ಣ ಸಣ್ಣ ವಸ್ತುಗಳಲ್ಲಿ, ಪ್ರತಿಯೊಂದು ಜೀವರುಗಳಲ್ಲಿ ಒಂದು ಸಣ್ಣ ಸಣ್ಣ ಉಪಯುಕ್ತ ಚೇತನವನ್ನು ನೋಡ್ತಾ ನೋಡ್ತಾ ಎಲ್ಲರೊಳಗಿರುವ ಉಪಯುಕ್ತ ಚೇತನನು ಒಂದೇ ಅಖಂಡವಾದದ್ದು. ಅದಂತದೇ ಉಪಯುಕ್ತ ಚೇತನ ನನ್ನ ಅಂತಃಕರಣದೊಳಗೂ ನನ್ನೊಳಗೂ ಆದ ಅಂತ ತಿಳ್ಕೊಂಡು ಸಣ್ಣ 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 ಕೌದಿ ಹೊಲಿಬೇಕಾದ್ರೆ ಹೆಂಗ ಸಣ್ಣ ಸಣ್ಣ ಕಟ್ಟಿ ತುಕಡಿ ತಗೊಂಡು ಒಂದು ಅಖಂಡ ಕೌದಿ ಮಾಡ್ತಾರ, ಹಾಗೆ ನಿಮ್ಮ ಉಪಯುಕ್ತ ಚೇತನಗಳು ಎನ್ನುವ ಸಣ್ಣ ಸಣ್ಣ ತುಂಡು ಬ್ರಹ್ಮನ ಒಂದು ವಿಚಾರಗಳನ್ನು ತಗೊಂಡು ಅಖಂಡ ಬ್ರಹ್ಮನನ್ನಾಗಿ ಮಾಡಿ ಅನುಭವಿಸುವುದಕ್ಕೆ ಒಂದು ಸುಂದರವಾದ ವಿಚಾರಗಳನ್ನ ಇಲ್ಲಿ ಕೊಡ್ತಾ ಇದ್ದಾರೆ. ಆಮೇಲೆ ತತ್ವದೃಷ್ಟಿ ಆದ್ಮೇಲೆ 2ನೇ ಮಗನ ಹೆಸರ ಅದೃಷ್ಟಿ ಅಂತಂದ್ರ ಆ ರೀತಿಯಾದಂತ ತತ್ವ ತಿಳಿದುಕೊಳ್ಳುವ ಕೆಪಾಸಿಟಿ, ಸಾಮರ್ಥ್ಯ ಇವನಿಗಿರಲ್ಲ. ಉಪಯುಕ್ತ ಚೇತನ ಅಂದ್ರೆ ಅರ್ಥ ಆಗ್ತಾ ಇಲ್ಲ ಅವನಿಗೆ. ತನ್ನೊಳಗೆ ಅಂತಃಕರಣದ ಉಪಯುಕ್ತ ಚೇತನದ ಬಗ್ಗೆನೂ ಅರಿವಾಗ್ತಾ ಇಲ್ಲ. ಮತ್ತೆ ವೃತ್ತಿ ಅಂದ್ರೆ ಏನಂತ ಗೊತ್ತಾಗ್ತಾ ಇಲ್ಲ. ಆ ಎದುರಿರುವ ವಸ್ತುವಿನ ಉಪಯುಕ್ತ ಚೇತನೂ ಅವನಿಗೇನು ತಿಳಿದಿಲ್ಲ, ತಲೆಗೆ ಹೋಗಲಿಲ್ಲ.
ಯಾಕಂದ್ರೆ ಅವನ ಹತ್ರ ಆ ರೀತಿಯಾದಂತ ದೃಷ್ಟಿ ಇಲ್ಲ, ಪುಣ್ಯ ಇಲ್ಲ, ಎಂತ ಒಂದು ಶುಭ ಏನದ ಶುಭ ಕರ್ಮ ಸಂಸ್ಕಾರಗಳು, ಮೋಕ್ಷಕ್ಕೆ ಸಂಬಂಧಪಟ್ಟಂತ ಶುಭ ಕರ್ಮ ಸಂಸ್ಕಾರಗಳು ಅವನೊಳಗಿಲ್ಲ. ಇಲ್ಲದಕ್ಕ ಈಗ ಅವನೊಬ್ಬ ವೇಸ್ಟ್ ಕಂಡಂಗ ಕಂಡು ಅವನಿಗೆ ನೆಗ್ಲೆಕ್ಟ್ ಮಾಡಂಗಿಲ್ಲ. ಇದು ವಿಚಾರ ಸಾಗರ ಅಂತಂದ್ರ ಎಲ್ಲರನ್ನ ತೆಕ್ಕಿ ಒಳಗೆ ಹಾಕೊಂಡು ಹೋಗ್ಬೇಕಾಗಿದೆ. ಸದ್ಗುರು ಆದವರು ಈ ಒಂದು ಅದೃಷ್ಟಿಗೂ ಕೂಡ ಒಂದು ಉಪದೇಶ ಮಾಡ್ತಾರ. ಈ ಉಪದೇಶ ಏನದಂದ್ರ 5ನೇ ತರಂಗದೊಳಗೆ ಬರ್ತದ. 4ನೇ ತರಂಗದೊಳಗೆ ಉತ್ತಮ ಅಧಿಕಾರಿಗೆ ಉಪದೇಶ, 5ನೇ ತರಂಗದೊಳಗ ಮಧ್ಯಮ ಅಧಿಕಾರಿಗೆ ಉಪದೇಶ. ಈ ಮಧ್ಯಮ ಅಧಿಕಾರಿ ಉಪದೇಶ ಎಲ್ಲಿ ಚಾಲು ಆಗ್ತದಪ್ಪ ಅಂತಂದ್ರೆ ನಾಳೆ ಮಾರ್ಚ್ 1ನೇ ತಾರೀಕಿನಿಂದ ಸಂಜೆ ಪಾಠದಲ್ಲಿ ಒಂದು 15 ನಿಮಿಷ ಇರ್ತದೆ. ಯಾರಿಗೆ ಈ ಅದೃಷ್ಟಿಗೆ ಏನು ಉಪದೇಶ ಮಾಡ್ತಾರಂತ ಮಾಡ್ಬೋದಾ? ಇದು ಸಂಜೆ ಪಾಠದಲ್ಲಿ 5ನೇ ತರಂಗ ಕಂಟಿನ್ಯೂ ಮಾಡೋಣ. 2 ಎಟ್ಟೆಗಳನ್ನು ನಡೆಸ್ಬಿಡಮ್. ಬೆಳಗ್ಗೆ ಉತ್ತಮಾಧಿಕಾರಿ, ಸಂಜೆಗೆ ಮಧ್ಯಮಾಧಿಕಾರಿ ಮಾಡಿಬಿಡಮ್. ಎಲ್ಲಿಗೆ ನಡೀತಿ, ಎಲ್ಲಿ ತನ ಓದ್ತದ ಹೋಲಿ, ಹೆಂಗ್ ಓದ್ತದ ಹೋಲಿ, ಈ ರೀತಿ ಮಾಡಿ ಆ ಅದೃಷ್ಟಿಗೆ ಸಹಿತ ಆಧ್ಯಾತ್ಮ ಸಾಧನೆ ಹೆಂಗ. ನಾವೇ ಒಂದು ಕಾಲಕ್ಕೆ ಅದೃಷ್ಟಿ ಇರ್ತೀವಿ. ನಾವೇ 3ನೇ ಮಗ ಏನನ್ನ ತರ್ಕ ದೃಷ್ಟಿ ಅಂತಂದ್ರ ಅವನಿಗೆ ಸಿಕ್ಕಾಪಟ್ಟೆ ಹೆಜ್ಜಿಗೆ ಸಂಶಯ ಬರ್ತಿರ್ತವೆ. ಒಂದೊಂದು ಅಕ್ಷರನು ಅವನು ಡೌಟ್ ಕ್ಲಿಯರ್ ಮಾಡ್ಕೊಳ್ಳಾರ್ದು ಮುಂದೆ ಹೋಗಂಗಿಲ್ಲ. ಯಾರಿಗೆ ಅತಿ ಹೆಚ್ಚು ಸಂಶಯಗಳು ಬರ್ತಿರ್ತವೆ ಅವರಿಗೆ ತರ್ಕ ದೃಷ್ಟಿ ಅಂತಾರೆ. ಅಂತ ಒಂದು 3ನೇ ಮಗನೂ ಅದಾನ. ಅದು 6ನೇ ತರಂಗದೊಳಗೆ ಹೇಳ್ತಾರೆ. ಮುಂದೆ 7ನೇ ತರಂಗದೊಳಗ ಏನ್ ಮಾಡ್ತಾರೆ, ಮೋಕ್ಷದ ಬಗ್ಗೆ, ವಿದೇಹ ಮತ್ತು ಸದೇಹ ಮುಕ್ತಿಗಳನ್ನ ಹೇಳ್ತಾರೆ. ಅವು ಇವೆರಡು ಮುಗಿದ ಮೇಲೆ ಅವೆರಡು ಮುಂದೆ ಅವು ತಗೊಳ್ಳೋಣ. ತರ್ಕ ದೃಷ್ಟಿಗೆ ಉಪದೇಶ ಮತ್ತು ಈ ಮೋಕ್ಷದ ವಿಷಯಗಳನ್ನ ಇವೆರಡು ತರಂಗ ಮುಗಿದ ಮೇಲೆ ಅವೆರಡು ತಗೊಳ್ಳೋಣ. ಒಟ್ಟು ಏನಾರ ಮಾಡಿ ನಾಳೆ ಮಾರ್ಚ್ 1ರಿಂದ ಈ ರೀತಿ ಮಾಡ್ಬೇಕಂತ ನಿಶ್ಚಲದಾಸರ ಒಂದು ನಿರ್ಣಯ. ಈಗ ಚೌಪಾಯಿ 4, ಇದು ಕೂಡ ದೋಹನೆ. ಚೌಪಾಯಿ ಅಂದ್ರೆ 4 ಸಾಲಿನ ಒಂದು ಪದ್ಯ. 4ನೇ ಚೌಪಾಯಿ ಏನಂದ್ರೆ ಬಾಲಪನೋ ಸಬ್ ಖೇಲತ ಕೋಯೆ ತರುಣ ಪಾಯ ಪುನಿ ಮದನ ಬಿಗೋಯ ನಾರಿ ನಾರಿ ಗೃಹ ಮಾರ ಪ್ರಕಾಶಿ ಭೋಗಲ ಹೈ ಇಹ ಸಬ್ ಸುಖ ರಾಶಿ ಅಂತ ಈ ಒಂದು ದೋಹ. ಇದೇನದ ಇಡೀ ಆಯುಷ್ಯ ಎಲ್ಲ ಬಾಲ್ಯ, ಬಾಲಕನಾಗಿ ಯೌವನ, ಯುವಕನಾಗಿ ವೃದ್ಧಾಪ್ಯ, ಮುದುಕನಾಗಿ ಬರೀ ಭೋಗದಾಗೆ ಕಳೆದು ಜೀವನ ವ್ಯರ್ಥ ಮಾಡ್ಕೊಳಕತ್ತೀವಲ್ಲ ಅನ್ನೋದು ಇದು ಒಂದು ಪ್ರಜ್ಞೆ ಮೂಡಿಸ್ತಾ ಇದ್ದಾರೆ. ಈ ಪ್ರಜ್ಞೆ ಮೂಡಿಸ್ತಾ ಬಾಲಪನೋ ಸಬ್ ಖೇಲತ ಕೋಯೆ ಅಂದರೆ ಬಾಲ್ಯತನವೆಲ್ಲವೂ ಆಟವಾಡುವುದರಲ್ಲೇ ಕಳೆದು ಹೋಯಿತು. ಬಾಲಪನೋ ಸಬ್ ಖೇಲತ ಕೋಯೆ. ಅದಕ್ಕೆ ಇದು ಎಲ್ಲಿ ಏನು ನೆನಪು ಬರ್ತದೆ ನಿಮಗ? ಭಜ ಗೋವಿಂದಮ್ಮದೊಳಗ ಒಂದು 7ನೇ ಶ್ಲೋಕ ಅದ. 7ನೇ ಶ್ಲೋಕ ಏನದಪ್ಪ ಅಂತಂದ್ರೆ ಬಾಲಾಸ್ಥಾವತ್ ಕ್ರೀಡಾಸಕ್ತ ತರುಣಾಸ್ಥಾವತ್ ತರುಣೀಸಕ್ತ ವೃದ್ಧಾಸ್ಥಾವತ್ ಚಿಂತಾಮಗ್ನ ಪರಮೇ ಬ್ರಹ್ಮಿಣಿ ಊಪಿನಾಸಕ್ತ ಅಂತ. ಇದು 7ನೇ ಶ್ಲೋಕ ಭಜ ಗೋವಿಂದಂ ಆದಿ ಜಗದ್ಗುರು ಶಂಕರಾಚಾರ್ಯರದು. ಅದಕ್ಕೆ ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಮೂಢಮತೆ. ಮೂಢಮತೆ ಅಂದ್ರೆ ಯಾರ ಹೆಸರಿದು? ನಮ್ದೇ ಮುಮುಕ್ಷುಗಳಿಗೆ ಮೂಢಮತೆ ಅಂದಾರ. ಮತ್ತೆ ಯಾಮಿಗೆ ಅಂದಾರ ಅನ್ಕೋಬೇಡ್ರಿ, ನಾವೇ ಮೂಢಮತಿಗಳು. ಬಹಳಷ್ಟು ಜನರು ತಮ್ಮ ಬಾಲ್ಯಾವಸ್ಥೆಯನ್ನ ಆಟ ಪಾಠಗಳಲ್ಲಿ ಕಳೆಯುತ್ತಾರೆ. ತಾರುಣ್ಯ ಬಂತು ಅಂದ್ರೆ ತರುಣಿಯರ ಬಗ್ಗೆಯೇ ವಿಚಾರ. ಆತನ ತಲೆಯಲ್ಲಿ ವೃದ್ಧಾಪ್ಯ ಬಂತು ಅಂದ್ರೆ ಚಿಂತಾಮಗ್ನ. ನಾನು ಎಷ್ಟು ಕಷ್ಟಪಟ್ಟು ಸಂಸಾರ ಮಾಡಿದೆ,
ಮಕ್ಕಳು ಹೆಂಡತಿಗಳನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡೆ ಅಂತೇಳಿ ನಂಬಿದ್ದ. ಈಗ ನೋಡಿದ್ರೆ ಅಧಿಕಾರ ಇಲ್ಲ, ಮೈಯಾಗಿ ಶಕ್ತಿ ಇಲ್ಲ, ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಹಿಂಗಾಗಿ ಏನಾಯ್ತು, ಇದು ನನ್ನ ಹಣೆ ಬರ ಹೀಗಾಯ್ತು, ನನ್ನ ಮಾತು ಯಾರು ಮನೆಯಲ್ಲಿ ಕೇಳುವವರಿಲ್ಲ, ನಾನು ಎಂದು ಸತ್ತ ಹಾಗೆ ಆಗಿದ್ದೇನೆ. ಈಗ ಈ 3 ಜನರು, ಬಾಲಕ, ಯುವಕ, ಮುದುಕ, ಈ ರೀತಿಯಾಗಿ ಕಾಲಹರಣ ಮಾಡಿದ್ದಾನೆ. ಈ ಜೀವ ಏನಾಗ್ಯಾನ, ಒಂದು ಭಾಗ ಆಯುಷ್ಯ ಬಾಲಕನಾಗಿ ಹಾಳು ಮಾಡ್ಕೊಂಡನ, ಒಂದು ಭಾಗ ಯುವಕನಾಗಿ ಹಾಳು ಮಾಡ್ಕೊಂಡನ, ಒಂದು ಭಾಗ ಮುದುಕನಾಗಿ ಹಾಳು ಮಾಡ್ಕೊಳ್ಳಕತ್ತನ. ಅದಕ್ಕೆ ಲಾಸ್ಟಿಗೆ ಏನ್ ಹೇಳಾರ, ಪರಮೇ ಬ್ರಹ್ಮಿಣಿ. ನಿನಗ ಒಂದೊಂದು ಕಾಲದಾಗ ಒಂದೊಂದು ಬ್ರಹ್ಮ ಬಿಟ್ಟು ಬೇರೆ ಏನೇನೋ ಮುಖ್ಯ ಮಾಡಿಕೊಂಡು ಕೂತಿದಿ. ಪರಮವಾಗಿ ಕುಂತವ ಅವೇ ನಿನಗ. ಬಾಲ್ಯದಲ್ಲಿ ಆಟ ಪಾಠನೇ ಬ್ರಹ್ಮ ಇದು ಆಗ್ಯವ, ಪರಮ ಆಗ್ಯವ. ಮತ್ತೆ ಯೌವನದಲ್ಲಿ ಹೆಂಡತಿ ಮಕ್ಕಳೇ ಪರಮ ಸ್ಥಾನದಲ್ಲಿ ಅದಾವ, ಅವಕ್ಕೆ ಅತ್ಯಂತ ಹೆಚ್ಚಿನ ಸ್ಥಾನ ಕೊಟ್ಟಿದಿ. ಮತ್ತೆ ಮುದುಕಾದ್ಮೇಲೆ ನೀ ಹಿಂದೆ ಮಾಡಿದ ಅನುಭವಕ್ಕೆ ದೊಡ್ಡ ಸ್ಥಾನ. ಯಾಕಂದ್ರ ವರ್ತಮಾನದಲ್ಲಿ ನಿನಗೆ ಮಾನಿಲ್ಲ, ಮರೆಯೋದಿಲ್ಲ, ನಿನಗೇನು ಅಧಿಕಾರ ಇಲ್ಲ. ಅದಕ್ಕೆ ಹಿಂದೆ ಮಾಡಿದ ವೈಭವಗಳನ್ನ ನೆನಪು ಮಾಡ್ಕೋತ ಕೂತೀವಿ. ಪರಮಾತ್ಮನನ್ನು ಯಾವಾಗ ನೆನೆಸ್ತೀವಿ ನೀನು? ಬರೀ ಹಿಂದೆ ಮಾಡಿದ ಕಥೆಗಳೇ ಮಾತಾಡ್ತೀವಿ. ಅದಕ್ಕ ಪರಮೇ ಬ್ರಹ್ಮಿಣಿ, ಪರಮಾತ್ಮನನ್ನೇ ನೀನು ದೊಡ್ಡವನನ್ನಾಗಿ ಮಾಡ್ಕೊಳ್ಳಿಲ್ಲ 3 ಕಾಲದಲ್ಲಿ. ಇವಾಗಾದ್ರೂ ಆ ಬ್ರಹ್ಮನನ್ನ ಪರಮ ಮಾಡು. ಪರಮನ ಅವನಿಗಂದ್ರೆ ಅತ್ಯಂತ ಶ್ರೇಷ್ಠವಾದ ಸ್ಥಾನಮಾನ ಕೊಟ್ಟು ಅದನ್ನ ನೀನು ಸಾಧನೆ ಮಾಡು. ಅದೇ ನೀನಾಗೋದಕ್ಕೆ ಸಾಧನೆ ಮಾಡು. ಅದು ನಿನ್ನ ಜಾಣತನ. ಉಳಿದು ಎಲ್ಲ ಇದನ್ನು ಬಿಟ್ಟು ಬೇರೆ ಏನೇನೋ ದೊಡ್ಡದು ಮಾಡ್ಕೊಂಡು ಹೋಗಿದೆಯಲ್ಲ, ಅದೆಲ್ಲ ನಿನ್ನ ಗಡ್ಡತನ, ಕೋಪೇನಾಸಕ್ತ. ನೀನೇನ್ ಮಾಡ್ಬೇಕು, ಇವೆಲ್ಲ ಬೇರೆ ಬೇರೆ ಆಸಕ್ತಿಗಳು ಏನವಲ್ಲ ಅವೆಲ್ಲ ಒಯ್ದು ಹಾಳು ಮಾಯಾಗ ಹಾಕಿ ಕೂಪದಾಗ ಹಾಕಿ. ಅವೆಲ್ಲ ಬೇರೆ ಆಸಕ್ತಿಗಳು. ನಿನಗೇನಾಗಬೇಕು, ಕೇವಲ ಬ್ರಹ್ಮನಲ್ಲಿ ಮಾತ್ರ ಆಸಕ್ತಿ ಆಗ್ಲಿ. ನಿನಗ ಇಂಥವು ಬೇರೆ ಪರಮಾತ್ಮನನ್ನ ಬಿಟ್ಟು ಬೇರೆ ಆಸಕ್ತಿಗಳು ಏನಾದ್ರೂ ಉಂಟಾಗ್ಲಕತ್ತು ಅಂತಂದ್ರ ಅವುಗಳ ಮೇಲೆ ನಿನಗೆ ಕೋಪ ಬರಲಿ. ಆ ಆಸಕ್ತಿಗಳ ಮೇಲೆ ನಿನಗೆ ಕೋಪ ಉಂಟಾಗ್ಲಿ. ಕೇವಲ ಬ್ರಹ್ಮನ ಮೇಲೆ ಒಂದೇ ನಿನಗ ಆಸಕ್ತಿ ಉಂಟಾಗ್ಲಿ ಅನ್ನಂತ ಮಾತು ಹೇಳ್ತಾ, ಒಂದೊಂದು ದಿನ ಎಷ್ಟು ಕಿಮ್ಮತ್ತಿನವಾದ ಎಂಬುದರ ಬಗ್ಗೆ ಒಂದಿಷ್ಟು ನೋಡಿಕೊಳ್ಳಬೇಕಾಗುತ್ತದೆ. ಎಲ್ಲದಕ್ಕಿಂತ ಕಾಸ್ಟ್ಲಿ ಯಾವುದತ್ತು ನೀವು ಜಗತ್ತಿನ ಏನಾರು ತಿಳ್ಕೊಂಡಿದ್ರಿ ಅಂತಂದ್ರ, ಯಾವ ವಸ್ತುಗಳು ನಿಮ್ಮ ಆಯುಷ್ಯದ ಒಂದು ಕ್ಷಣದಷ್ಟು ಕಾಸ್ಟ್ಲಿ ಇಲ್ಲ. ನಿಮ್ಮ ಆಯುಷ್ಯದ ಒಂದೊಂದು ಕ್ಷಣ ಎಷ್ಟು ಕಿಮ್ಮತ್ತಿನವಾದವ, ಅವುಗಳನ್ನ ನೀವು ಹೆಂಗ್ ಬಳಸ್ಕೋಬೇಕು ಅನ್ನೋದರ ಬಗ್ಗೆ ಏನ್ ಮಾಡ್ತಾರ, ಈ ಬದುಕಿನ ಆಯುಷ್ಯವನ್ನ ಸದುಪಯೋಗ ಮಾಡ್ಕೊಳ್ಳೋದು ಹೇಗ, ನಿಮ್ಮ ಆಯುಷ್ಯ ಎಷ್ಟು ಮುಖ್ಯ ಅದ ಅನ್ನೋದ್ರ ಬಗ್ಗೆ ಚಿಂತನವನ್ನ ಮತ್ತೆ ನಾಳೆ ಮುಂದುವರಿಸ್ತಾರೆ. ಅದಕ್ಕೆ ಈ ಬಾಲ್ಯ, ಯೌವನ, ಮುಪ್ಪು, ಈ 3 ಬೇರೆ ಬೇರೆ ವಸ್ತುಗಳನ್ನೇ ನೀನು ಶ್ರೇಷ್ಠ ಮಾಡಿ ಹಾಳು ಮಾಡ್ಕೊಂಡು ಬಿಟ್ಟಿದಪ್ಪ. ಈ ತರ ಮಾಡ್ಕೋಬೇಡ. ನೀನೇನಾಗಬೇಕು, ಪರಮಾತ್ಮನನ್ನ ಶ್ರೇಷ್ಠ ಮಾಡು, ಪರಮೇ ಬ್ರಹ್ಮಿಣಿ ಅಂತ ಒಂದು ಸಂದೇಶ ಇವತ್ತೆಂದು ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಓಂ ಶಾಂತಿ.